ಪಿರಮಿಡ್ ಧ್ಯಾನ. ಪಿರಮಿಡ್ ಒಳಗೆ ಕುತ್ಕೊಂಡು ಧ್ಯಾನ ಮಾಡಿದರೆ 3 ಪಟ್ಟು ಶಕ್ತಿ ಹೆಚ್ಚಾಗಿ ನಮಗೆ ಸಿಗುತ್ತೆ. ಸ್ನೇಹಿತರೆ, ನಾವು ಒಂದು ರೂಮ್ ಒಳಗೆ ಕೂತ್ಕೊಂಡು ಧ್ಯಾನ ಮಾಡ್ತೀವಿ, ಒಂದು ಮ್ಯಾಟ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ತೀವಿ, ಪ್ರಕೃತಿಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತೀವಿ. ಆದರೆ ಪಿರಮಿಡ್ ಒಳಗೆ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಅದಕ್ಕೂ ವಿತೌಟ್ ಪಿರಮಿಡ್ಗೆ ಏನು ಡಿಫ್ರೆನ್ಸ್ ಅಂತ ನೀವು ನೋಡಿದರೆ 3 ಪಟ್ಟು ಜಾಸ್ತಿ ಎನರ್ಜಿ ನಿಮಗೆ ಸಿಗುತ್ತೆ. ಇದು ಬರೀ ಒಂದು ಬಿಲೀಫ್ ಸಿಸ್ಟಮ್ ಅಲ್ಲ, ಸೈನ್ಸ್ ರಿಸರ್ಚ್ ಹೇಳ್ತಾ ಇದೆ. ನಿಮ್ಮ ಸುತ್ತಮುತ್ತ ಇರೋ ಪ್ರಾಣ ಎನರ್ಜಿ ಅನ್ನೋದು ಹೆಚ್ಚಾಗುತ್ತೆ, ವಿಶ್ವಶಕ್ತಿ ಅಂದರೆ ಕಾಸ್ಮಿಕ್ ಎನರ್ಜಿ ಪುಲ್ ಅನ್ನೋದು ಹೆಚ್ಚಾಗುತ್ತೆ. ಯಾರೊಬ್ಬರು ಪಿರಮಿಡ್ ಒಳಗೆ ಕೂತ್ಕೊಂಡು ಧ್ಯಾನ ಮಾಡ್ತಾರೋ, ನೀವೆಲ್ಲಿ ಕೂತ್ಕೊಂಡಿದ್ರು ಅಲ್ಲಿಗೆ 3 ಪಟ್ಟು ಜಾಸ್ತಿ ಎನರ್ಜಿಯನ್ನು ಫೋಕಸ್ ಆಗಿ ನಿಮ್ಮೊಳಗೆ ಬಂದು ಸೇರುತ್ತೆ. ಅಂದರೆ ಹೊರಗೆ ನಾವು 30 ನಿಮಿಷ ಧ್ಯಾನ ಮಾಡಿದ್ರೆ ಪಿರಮಿಡ್ ಒಳಗೆ 10 ನಿಮಿಷ ಮಾಡಿದ್ರೂ ಅಷ್ಟೊಂದು ಸೇಮ್ ಈಕ್ವಲ್ ಎನರ್ಜಿಯನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೋಸ್ಕರ ನಾನು ಮುಖ್ಯವಾಗಿ ಆರೋಹ ಪಿರಮಿಡ್ ಸೆಂಟರ್, ಆರೋಹ ಸ್ಪೇಸಲ್ಲಿ ಒಂದು ದೊಡ್ಡ ಪಿರಮಿಡೇ ನಾನು ಟೆರಸಲ್ಲಿ ನಿರ್ಮಾಣ ಮಾಡಿದ್ದೀನಿ. ಅಲ್ಲಿ ಬಂದು ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸ್ ಆಗ್ಬೋದು. ಈ ಬುದ್ಧ ಪೌರ್ಣಿಮೆಗೆ ನಾನು ಈಜಿಪ್ಟ್ ಗೀಜಾ ಪಿರಮಿಡ್ಗೆ 72 ಜನ ಜೊತೆ ಹೋಗ್ತಾ ಇದ್ದೀನಿ. ಪಿರಮಿಡ್ ಧ್ಯಾನವನ್ನು ನಿಮ್ಮೂರಲ್ಲಿ ನೀವು ಮಾಡಿ ನಿಮ್ಮ ಅನುಭವಗಳನ್ನು ನೀವು ಪಡಿಬೋದು. ಈ ಪಿರಮಿಡ್ ಧ್ಯಾನವನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಬಯೋ ಅಲ್ಲಿ ಲಿಂಕ್ ಇದೆ, ಅದನ್ನು ನೀವು ಕ್ಲಿಕ್ ಮಾಡಿ ನಮ್ಮ ಝೂಮ್ಗೆ ಜಾಯ್ನ್ ಆಗ್ಬೋದು. ಈ ವಿಡಿಯೋವನ್ನು ಸೇವ್ ಮಾಡ್ಕೊಳ್ಳಿ. ಇವತ್ತು ಪಿರಮಿಡ್ ಧ್ಯಾನವನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಆ ಅನುಭವವನ್ನು ನೀವು ಪಡ್ಕೊಳ್ಳಿ. 51pyramids.in ಈ ವೆಬ್ಸೈಟಲ್ಲಿ ನೀವು ಪಿರಮಿಡ್ಸನ್ನು ಪರ್ಚೇಸ್ ಮಾಡಿ ನಿಮ್ಮ ಮನೆಗೆ ಬಂದ ಮೇಲೆ ನೀವು ಮನೆಯಲ್ಲಿ ಆ ಪಿರಮಿಡ್ಸ್ ಹಾಕ್ಕೊಂಡಿಲ್ಲ ಅಂದರೆ ಆ ಪಿರಮಿಡ್ಸ್ ಕೆಳಗೆ ಕೂತ್ಕೊಂಡು ನೀವು ಈ ಪಿರಮಿಡ್ ಧ್ಯಾನವನ್ನು ನಿಮ್ಮ ಮನೆಯಲ್ಲೇ ಎಕ್ಸ್ಪೀರಿಯನ್ಸ್ ಮಾಡ್ಬೋದು.